ಈಗ ನೀವು ಕೋಟಿಗೊಬ್ಬದ್ದು ಹೇಳಿದ್ರಿ ಸುದೀಪ್ ಸರ್ ಜೊತೆ. ಸುದೀಪ್ ಸರ್ ಜೊತೆ ಒಂದು ವರ್ಷದ ಜರ್ನಿ, ಟ್ರಾವೆಲ್ 3 ಇಯರ್ಸ್. ಸೊ ಹೆಂಗಿತ್ತು ಅವರ ಶಾರ್ಟ್ ಫಿಲ್ಮ್ ವಿಶ್ ಕೂಡ ಮಾಡಿದ್ರು ಟ್ವಿಟರಲ್ಲಿ. ಶಾರ್ಟ್ ಫಿಲ್ಮ್ ಚೆನ್ನಾಗಿದೆ, ಆಲ್ ದಿ ಬೆಸ್ಟ್, ಚೇರ್ಸ್ ಬಡಿ ಅಂತ ಹೇಳಿ ಮಾಡಿದ್ರು. ಅದೆಲ್ಲ ಖುಷಿ ಆಗುತ್ತೆ ಮೇಡಮ್. ಅಂದರೆ ಅವ್ರು ಟೆಕ್ನಿಕಲಿ ಅವ್ರು ಸ್ಟ್ರಾಂಗು. ಅಂದರೆ ಅವ್ರ ಜೊತೆ ಇದ್ದಾಗ ನಿಮ್ಮ ಜೊತೆ ಒಂದು ಒಡನಾಟ ಏನಾದ್ರು ನೆನ್ಪು ಮಾಡ್ಕೋಬೋದಾ? ಇಂಟ್ರೆಸ್ಟಿಂಗ್ ಥಿಂಗ್ಸ್ ಏನಾದ್ರು ಮಿಸ್ ಆಗಿದೆ, ಕಂಟಿನ್ಯೂಟಿ ಏನಾದ್ರು ಮಿಸ್ ಆಗಿದ್ರೆ ಅಥವಾ ಎಲ್ಲರೂ ಏನಾದ್ರು ಬೇಕಿತ್ತು ಅಂದರೆ ಸಿನಿಮಾ ಹೆಂಗೆ ನಡೀತದೆ, ಎಡಿಟಿಂಗ್ ಏನಾಗಿದ್ರೆ ಕರೆಯೋಣ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡು ಮಾತಾಡಿಸಿ ಅದೆಲ್ಲ ಇತ್ತು ಮೇಡಮ್. ನಾನು ಒಂದ್ಸಲ ಕಂಟಿನ್ಯೂಟಿ ಮಿಸ್ ಮಾಡಿಬಿಟ್ಟಿದ್ದೆ ಅವ್ರಿಗೆ. ನಮ್ಮದು ಡ್ಯುಯಲ್ ಕ್ಯಾರೆಕ್ಟರ್ ಬರುತ್ತೆ, ಶಿವ ಮತ್ತು ಸತ್ಯ ಅಂತೇಳಿ. ಸತ್ಯ ಬಂದು ಸಿಲ್ವರ್ ಓಲೆ ಹಾಕಿರ್ತಾನೆ, ಶಿವ ಬಂದು ಬ್ಲಾಕ್ ಓಲೆ ಹಾಕಿರ್ತಾನೆ. ಓಕೆ. ಆ ಟೈಮಲ್ಲಿ ಅದು ಫಾರಿನಲ್ಲಿ ಇದರಲ್ಲಿ ನಡೀತಿತ್ತು, ಇಲ್ಲಿ ಸರ್ಬಿಯಾದಲ್ಲಿ ಶೂಟಿಂಗ್ ನಡೀತಾ ಇತ್ತು, ಯುರೋಪಲ್ಲಿ. ಅದಕ್ಕೂ ಮುಂಚೆ ಒಂದ್ಸಲ ಏನಾಯಿತು, ಕಂಟಿನ್ಯೂ ಮಿಸ್ ಮಾಡಿಬಿಟ್ಟಿದ್ದೆ ನಾನು. ಏನೋ ಹೇರ್ ಸ್ಟೈಲೋ ಅಥವಾ ಕಾಸ್ಟ್ಯೂಮ್ ಏನೋ ಮಿಸ್ ಆಗಿತ್ತು, ಯಾರೋ ಹೀರೋಯಿಂದೇನೋ 1 more ಶಾರ್ಟ್ ತೊಗೊಳಾಗ ಬಂದು ಕರೆದ್ಬಿಟ್ಟು ಬೈದಿರು. ಎಲ್ಲಿಂದ ಬರ್ತೀವಿ ನಾನು ಫಸ್ಟು 3 ಡೇಸಲ್ಲೇ ಸುದೀಪ್ ಸರ್ ಮೀಟ್ ಮಾಡಿ 3 ಡೇಸಲ್ಲಿ ಶೂಟಿಂಗಲ್ಲೇ ಬೈದಿರು. ಎಲ್ಲಿಂದ ಬರ್ತೀವಿ, ಕಂಟಿನ್ಯೂ ನೋಡೋಕ್ಕಾಗಲ್ಲ, ನಾನು ಹೊಸ ಸಿನಿಮಾನ, ಹೊಸ ಅಸಿಸ್ಟೆಂಟ್ ಡೈರೆಕ್ಟರ್ನ, ಹಂಗೆ ಅಂತೆಲ್ಲ ಬೈದಿರು. ಇಲ್ಲ ಸಾರಿ ಸರ್, ಹೀರೋಯಿನ್ ಕರೆಕ್ಟ್ ಹೋಗಿದೆ, ಅದಕ್ಕೆ ನಾನು ನೋಡ್ಕೊಂಡಿಲ್ಲ ಸರ್, ನಾನು ಹೇಳೋಗಿದೆ ಈ ಥರ ಬೇಕು ಅಂತ ನಿಮ್ಮ ಅಸಿಸ್ಟೆಂಟ್ಗೆ, ಹಾಕ್ಸಿಲ್ಲ ಸರ್ ಅಂತ. ಅವ್ನಿಗೆ ಹೇಳೋದ್ರೆ ನೀನು ತಾನೇ, ನಿನ್ನ ಇನ್ಚಾರ್ಜ್, ನೀನು ಹಾಕ್ಸ್ಬೇಕು, ಹಿಂಗೆ. ಸರಿ ಆಯಿತು, ಸಾರಿ ಸರ್, ಇನ್ನೇ ಸಲ ನೋಡೋಲ್ಲ, ಆ ಥರ ಆಗದೆ ನೋಡ್ಕೋತೀನಿ. ಸರಿ ಆಯಿತು ಅಂತೇಳಿ ಎಲ್ಲ ಆಯಿತು. ನೆಕ್ಸ್ಟ್ ಡೇ ಅದೇ ಸತ್ಯ ಮತ್ತು ಶಿವಾಗೆ ಓಲೆ ಚೇಂಜ್ ಮಾಡಬೇಕಿತ್ತು. ಅದೇ ಆವಾಗ ನಾನು ಸುದೀಪ್ ಸರ್ಗೆ ಹೇಳೋಗಿದೆ, ಸರ್ ಸತ್ಯಗೆ ಸಿಲ್ವರ್ ಓಲೆ, ಇದಕ್ಕೆ ಇದು ಓಲೆ ಸರ್, ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ನೋಡ್ಕೊಳ್ಳಿ ಸರ್ ಅಂತ. ಓಕೆ ಅಂತ ಹೇಳಿದರು. ನಾನು ಹೀರೋಯಿನ್ ಕರೆಯಕ್ಕೆ ಹೋದೆ, ಆಮೇಲೆ ಬಂದು ಶಾರ್ಟ್ ತೆಗ್ದುಬಿಟ್ಟಿದ್ರು. ಆಮೇಲೆ ಸುದೀಪ್ ಸರ್ ಎಲ್ಲ ಶಾರ್ಟ್ ಓಕೆ ಆಯಿತು, ಬಂದರೆ ಶಾರ್ಟ್ ಓಕೆ ಚೆನ್ನಾಗಿದೆ ಸರ್, 1 more ಸರ್ ಅಂದೆ. ಲುಕ್ ಕೊಟ್ಟರು ಹಿಂಗೆ, ಫುಲ್ ಭಯ, ಏನಕ್ಕೆ 1 more ಅಂತ. ಅದೇ ಸರ್ ಓಲೆ ಶಿವಾದ ಹಾಕ್ಕೊಂಡಿದ್ದೆ ಸರ್, ನೀವು ಸತ್ಯದ ಹಾಕೋಬೇಕು ಬರಲ್ಲ ಅಷ್ಟೇನು ಕರೆದು ಉಗ್ದಿ. ಹೌದು, ನೀವು ಮುಯ್ಯಿಗೆ ಮುಯ್ಯಿ ಅಂತಾರಲ್ಲ, ಅಸಿಸ್ಟೆಂಟಿಗೆ ಬಯಸಬೇಕಿತ್ತು. ಅವಾಗ ನೆಕ್ಸ್ಟ್ ಟೈಮ್ ಏನೇ ಇದ್ರು ನೀವಿಬ್ರು ಕಮ್ಯುನಿಕೇಟ್ ಮಾಡಿ ನಂಗೆ ಮುಂಚೆ ಹೇಳ್ಬಿಡಿ ಅಂತ ಹೇಳಿದ್ರು. ಟೇಕ್ ಆಯ್ತು, ಅಲ್ಲಿಂದ ಕ್ಲೋಸ್ ಆದ್ರು. ಅಂದ್ರೆ ಕಂಟಿನ್ಯೂಟಿ ಕರೆಕ್ಟಾಗಿ ನೋಡ್ಕೋತಾನೆ, ಇವನೇನೋ ಮಿಸ್ ಆಗಿದೆ ಅಂತ. ಸೊ ಅವಾಗ ಏನೇ ಕಂಟಿನ್ಯೂಟಿ ಇದ್ರು ಕರೆಕ್ಟಾಗಿ ಇದನ್ನ ಕಂಟಿನ್ಯೂಟಿ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಮಜಾ ಅನ್ಸುತ್ತೆ ಅವ್ರ ಹತ್ರ. ಸೂಪರ್. ಅವರು ಕುಕ್ ಮಾಡಿದ್ರಾ ಯಾವಾಗಾರು ನಿಮಗೆ? ಏನಾದರೂ ಊಟ ಕಲಿಸಿದ್ರ ಅಥವಾ ಕಲಿಸಿದ್ರ? ಶೂಟಿಂಗ್ ಸ್ಪಾಟಲ್ಲೆಲ್ಲ ಮಾಡೋರು, ಬಟ್ ನಾವು ಇಲ್ಲಿ ಸೆಟ್ ರೆಡಿ ಮಾಡೋದ್ರಲ್ಲೇ ಬಿಸಿ ಇರ್ತಿದ್ವಲ್ಲ ಮ್ಯಾಮ್. ಡೈರೆಕ್ಟರ್ ಎಲ್ಲ ಹೋಗಿ ಕ್ಯಾಮ್ರಾಮನ್ ಎಲ್ಲ ಹೋಗಿ ಊಟ ಮಾಡಿದ್ದಾರೆ. ಬಟ್ ನಾವು ಊಟ ಮಾಡಕ್ಕೆ ಸಿಕ್ಕಿ, ಯಾಕೆ ನಾವು ಸೆಟ್ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇರ್ತೀವಲ್ಲ. ಕ್ರಿಕೆಟ್ ಎಲ್ಲ ಆಡಿದ್ದೀವಿ ಅವ್ರ ಜೊತೆ, ಸರ್ ಜೊತೆ. ಹೌದಾ? ಕ್ರಿಕೆಟ್ ಎಲ್ಲ ಸಿಕ್ಕಾಬಿಟ್ಟೆ ಕ್ರಿಕೆಟ್ ಆಡಿದ್ದೀವಿ. ಶೂಟಿಂಗ್ ಟೈಮ್ ಇದರಲ್ಲಿ ಲಂಚ್ ಗ್ಯಾಪಲ್ಲೆಲ್ಲ ತುಂಬ ಆಡಿದ್ದೀವಿ. ನಾನೆಲ್ಲ ಅಸೋಸಿಯೇಟ್ ಅಲ್ವಾ, ನನಗೆ ಇಲ್ಲಿ ಕೆಲಸ ಇರೋದು. ಆದರೂ ನೈಟ್ ಕರೆಯೋನು ನನಗೆ ಬೂಮ್ರ ಅಂತ ಸಿಕ್ಕಿದ್ರು. ನಮ್ಮ ಬೂಮ್ರ ಹತ್ರ ಬೌಲಿಂಗ್ ಮಾಡ್ತೀನಿ ಅಂತೇಳಿ. ಸೊ ಕರೆದ್ರೆ ಫಸ್ಟು ನಮಗೂ ಎಕ್ಸೈಟ್ಮೆಂಟ್ ಅಲ್ಲ ಸರ್ ಜೊತೆ ಆಡಬೇಕು, ಬಾ ಆಡೋಣ ಅಂತ ಹೋದ್ವಿ. ಫಸ್ಟ್ ಬೌಲಿಂಗ್ ಮಾಡ್ತಿದ್ವಿ. ಬೌಲಿಂಗ್ ಮಾಡಿ ಒಂದು 2-3 ವಿಕೆಟ್ ಬಾಲ್ ಆಗ್ತಿದ್ದಂಗೆ 1-2 6 ಥರ ಹೊಡೆದು ಸರ್. 3ನೇ ಬಾಲ್ ಸರ್ ಔಟ್ ಆಗ್ಬಿಟ್ರು. 4 ಬಾಲ್ ಹಾಕಿವಿ, ಹೊಡೆದು ಬಾಲ್ ಹೊಡೆದೋಯ್ತು. ಸರ್ಗೆ ಒಂದು ಸ್ವಲ್ಪ ಟ್ರಿಗರ್ ಆಯಿತು, ಔಟ್ ಮಾಡ್ಬಿಟ್ಟ ನನ್ನ ಅಂತ. ತರ್ಸಲ್ಲ, ಇನ್ನೂ ಒಂದು 5-6 ಬಾಲ್ ತರಿಸು ಅಂತೇಳಿ. ಮಧ್ಯಾಹ್ನ ಲಂಚ್ ಬೇಕೆ, ಇವಾಗ ಹಾಕ ನೀನು ಅಂತೇಳಿ ಆಗ್ತಾನೆ ಇದ್ದೀನಿ. ಔಟ್ ಆಗ್ತಾನೇ ಇಲ್ಲ. ಯಾರು ಔಟ್ ಮಾಡಿರಲ್ಲ, ನನ್ನ ಔಟ್ ಮಾಡ್ಬಿಟ್ರಲ್ಲ ಅಂತೇಳಿ. ಆವಾಗಿನ ಒಂದು ಬಾಂಡಿಂಗ್ ಹಂಗೆ ಕ್ರಿಕೆಟ್ ಚಲೋ ಆಗಿದೆ. ಹಯಗ್ರೀವ ಬಗ್ಗೆ ಏನಾದ್ರು ಇನ್ಪುಟ್ಸ್ ಅಥವಾ ಕಮ್ಯುನಿಕೇಶನ್ ಆ ಟೈಮಿಂದ ಇಲ್ಲ ಏನು? ಆಗ ಜಾಕ್ ಮಂಜು ಸರ್ ಇದ್ರಲ್ಲ, ಆವಾಗ ಒಂದಷ್ಟು ಕಮ್ಯುನಿಕೇಶನ್ ಇತ್ತು. ಈಗೆಲ್ಲ ಒಂದು ಸ್ವಲ್ಪ ಹೋಗಿಲ್ಲ ಸರ್, ಸಿಕ್ಕೇ ಇಲ್ವಲ್ಲ, ಮೀಟ್ ಆಗಿಲ್ಲ. ಸೊ ಅವಕಾಶ ಆಗಬೇಕಲ್ಲ. ಹೌದು.